ಬಾರಮ್ಮ. ರಾಧಾ ಬಾ ಒಳಗೆ ಕೂತ್ಕೊಳ್ಳಮ್ಮ. ಬಂದೆ. ನಾನೆಲ್ಲ ರಂಗನಾಥ್ ಅಂಕಲ್ ಅಲ್ಲಿ ಮನೆಗೆ ಬರೋದು ಸಿಂಪಲ್ ಆಗಿರೋದು ನೋಡಿದ್ರೆ ಎಲ್ಲ ಸಣ್ಣ ಮನೆ ಇದೆ ಅಂದ್ಕೊಂಡಿದ್ದೆ. ಎಷ್ಟು ದೊಡ್ಡದೈತೆ ಮನೆ. ಪ್ರಮೀಳಾ, ಪ್ರಮೀಳಾ, ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಇದ್ದಾನ, ಅವನ ಮಗಳು ಇಲ್ಲೇ ಬರ್ತಾಳಂತ ಹೇಳಿದ್ನಲ್ಲ, ಅವಳು ಬಂದಿದ್ದಾಳ. ಬಾ. ಅಯ್ಯೋ, ನಾನು ಪ್ರಮೀಳಾ ಆಂಟಿ ಅನ್ನೋದು ನೋಡಿದ್ರೆ ನಾನೆಲ್ಲ ವಯಸ್ಸಾಗಿರ್ತೈತಿ, ನಮ್ಮ ಮಮ್ಮಿಗಿನ ವಯಸ್ಸಾಗಿರ್ತೈತೆ ಅಂದ್ರೆ ಇವ್ರು ನೋಡಿದ್ರೆ ಎಷ್ಟು ಹೆಂಗದಾರ, ಎಷ್ಟು ಮಾಡರ್ನ್ ಡ್ರೆಸ್ ಹಾಕ್ತಾರೆ ನೋಡು. ಅಂಕಲ್ ನೋಡಿದ್ರೆ ಎಲ್ಲ ಜಾಸ್ತಿ ವಯಸ್ಸಾಗಿದ್ದಾನೆ ಅಂಕ ಅಂತಾರೆ. ಇವು ಆಂಟಿ ನೋಡಿದ್ರೆ ಎಷ್ಟು ಚೆನ್ನಾಗದಾರ. ರಾಧಾ ಅಂದರೆ ನೀನೇ ಅಲ್ವಾ? ನಮ್ಮ ಮನೆಯವ್ರಂತರೂ ಬರೇ ನಿಂದೆ ಯಾವಾಗ ನೋಡಿದ್ರು. ನನ್ನ ದೋಸ್ತನ ಮಗಳು ಹಂಗೆ ಹಿಂಗೆ ಭಾಳ ಜಾಣೆ ಇದ್ದಾಳ ಹಂಗೆ ಬರೇ ನಿಂದೆ ಗುಣಗಾನ ಮಾಡ್ತಿರ್ತಾರೆ ನೋಡಮ್ಮ. ಹಾಗೆ ನಿಂತಿಯಲ್ಲಮ್ಮ, ಕುತ್ಕೋ ಬಾ. ಕೂತ್ಕೊಳ್ಳಮ್ಮ, ಟೀ ತೊಗೊಂಬರ್ತೀನಿ. ನೀನು ಮತ್ತೆ ಭಾಳ ಹೊತ್ತಾಯ್ತು ಜರ್ನಿ ಮಾಡಿ. ಬಾ, ಸ್ವಲ್ಪ ಫ್ರೆಶ್ ಅಪ್ ಹಾಕಿಯೇನ? ಇಲ್ಲೇ ನಮ್ಮ ಮನೇಲಿ ಫ್ರೆಶ್ ಅಪ್ ಆಗ್ಬಾ, ಆಮೇಲೆ ಏನು ನೋಡೋಣಂತೆ. ಅಲ್ಲ, ಸಿಟಿ ಜನ ಒಬ್ರಿಗೊಬ್ರು ಹಚ್ಕೊಳಲ್ಲ, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತಾರೆ. ಆದ್ರೆ ಪಾಪ ಈ ಆಂಟಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಳ್ಳಿ ಜನ ಹಂಗೆ, ಸಿಟಿ ಜನ ಹಿಂಗಂತಂದು ಏನೂ ಹೇಳೋಕ್ಕಾಗಂಗಿಲ್ಲ. ಎಲ್ಲ ಅವ್ರವ್ರ ಮನಸ್ಥಿತಿ. ಒಬ್ರು ಇದ್ದಂಗೆ ಇನ್ನೊಬ್ರು ಇರೋಂಗಿಲ್ಲ, ಒಂದು ಊರು ಇದ್ದಂಗೆ ಇನ್ನೊಂದು ಊರು ಇರೋಂಗಿಲ್ಲ. ಬಾರಮ್ಮ. ಹ್ಞೂ ಆಂಟಿ, ಬಂದೆ. ಸ್ವಲ್ಪ ಸಮಯದ ನಂತರ. ನೀವು ಕುಡೀರಂಟಿ ಟೀನ? ಇಲ್ಲಮ್ಮ, ನಾನು ಟೀ ಅಭ್ಯಾಸ ಇಲ್ಲ, ಟೀ ಕುಡಿಯೋಂಗಿಲ್ಲ. ಏನು ಓದಿಯಮ್ಮ ನೀನು? ಡಿಗ್ರಿ ಕಂಪ್ಲೀಟ್ ಆಗಿದೆ ಆಂಟಿ ನಂದು. ಓ ಹೌದಾ, ಗುಡ್ ಗುಡ್. ಅಂಕಲ್, ನಾನು ಉಳ್ಕೊಳಕ್ಕೆ ಅಪ್ಪಾಜಿ ಮನೆ ಏನೋ ರಂಗನಾಥ್ ಅಂಕಲೇ ನೋಡ್ತೇನೆ ಅಂತ ಅಂದಿದ್ರು. ಹ್ಞೂನಮ್ಮ, ಮನೆ ಏನಿದ್ದವು, ಒಂದೆರಡು ಮನೆ ಖಾಲಿ ಇದ್ದವು. ಆದ್ರೆ ಇಲ್ಲಿಗೆ ಅಲ್ಲಿಗೆ ಭಾಳ ದೂರ ಆಕತ್ತಮ್ಮ. ನಿಮ್ಮ ಅಪ್ಪ ನೋಡಿದ್ರೆ ಸ್ವಲ್ಪ ನಿಮಗೆ ಹತ್ರ ಆಗೋ ಮನೆ ಇದ್ದರೆ ತೋರಿಸು. ಒಬ್ಬಳೇ ಇರ್ತಾಳ, ನನ್ನ ಮಗಳಿಗೆ ಅಷ್ಟು ಏನೂ ಗೊತ್ತಾಗಂಗಿಲ್ಲ, ಹೊರಗಿನ ಪ್ರಪಂಚ ನೋಡ್ದವಳಲ್ಲ ಅಂತ ಅಂದಾರ. ಅಲ್ಲಮ್ಮ, ಒಂದು ಕೆಲಸ ಮಾಡ್ತೀಯ, ನಮ್ಮದು ಮೇಲಿನ ಮನೆ ಖಾಲಿ ಇದೆ. ಅಂದರೆ ಮನೆ ಅಂತಂದರೆ ಒಂದು ಚಿಕ್ಕದಾಗಿ ರೂಮ್ ಇರೋ ಅಷ್ಟೇ ಇದೆ. ಅಂದರೆ ನನ್ನ ಮಗ ಅಲ್ಲೇ ಇರ್ತಿದ್ನ ಫಸ್ಟಿಗೆ. ಈಗಿಲ್ಲ, ಅವನು ನಾವು ಓದಿನ ಸಲುವಾಗಿ ಬೇರೆ ಊರಿಗೆ ಹೋಗಿದ್ದಾನ. ಅದಕ್ಕೆ ಆ ರೂಮ್ ನೀನು ನೋಡಿ ಬೇಕಾದ್ರೆ ನೀನು ಇರೋದಾದ್ರೆ ನಿನಗಿಷ್ಟ ಆದರೆ ಅಲ್ಲೇ ಇರುವಂತಮ್ಮ. ಮತ್ತು ನನಗೆ ಸರಿ ಆಗಲ್ಲ, ಬೇರೆ ಹತ್ರ ನೋಡ್ರಿ ಅಂದ್ರೆ ಮತ್ತು ಇದೇ ಏರಿಯಾದಾಗ ಯಾವುದಾದ್ರೂ ನಾನು ನಾಳಿಂದನೇ ಹುಡುಕ್ತೀನಿ. ಅಲ್ಲ, ನನ್ನ ಮಗನಿಗೆ ರೂಮ್ ಮೇಲಿದ್ದ ಅಂತಂದರೆ ಇಲ್ಲೇ ಮನೇಲಿ ಒಂದು 2-3 ರೂಮ್ ಇದ್ದಾವೆ. ಅಂದರೆ ಅವನು ಇಲ್ಲಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಕತಿ. ಏನಾದರೂ ನಾವು ಮನೆಗೆ ಯಾರು ಗೆಸ್ಟ್ ಬಂದಿರ್ತಾರೆ, ಅವ್ನಿಗೆ ಓದೋಕೆ ಡಿಸ್ಟರ್ಬ್ ಆಕತ್ತಂದು ಅದಕ್ಕೆ ಮೇಲೆ ಸಪ್ರೇಟ್ ಒಂದು ಕಟ್ಸಿದ್ವಿ. ಮೇಲೆ ಎಲ್ಲ ಇದೆ, ಕಿಚನ್ ಇದೆ, ಬಾತ್ರೂಮು, ಟಾಯ್ಲೆಟ್ ಎಲ್ಲ ಇದೆ. ನೀನು ಬೇಕಾದರೆ ನೋಡ್ತೀನಿ ಅನ್ನೋದಾದರೆ ಮೇಲೆ ಹೋಗಿ ನೋಡೋಣ ಬಾರಮ್ಮ. ನೀನು ಇರೋದಾದರೆ ಮತ್ತು ನಿನ್ಗೆ ಇಷ್ಟ ಆದರೆ ಅಲ್ಲಿ ಇರುವಂತೆ. ಮತ್ತು ಇಲ್ಲ ಅಂಕಲ್ ಬೇರೆ ಮನೆ ನೋಡ್ರಿ ಅಂದರೆ ನಾನು ಬೇರೆ ನೋಡೇನಂದಲ್ಲ, ಅಲ್ಲಿಗೆ ಹೋಗಿ ನೋಡ್ಕೊಂಬರೋಣಂತೆ. ಅಲ್ಲಮ್ಮ, ಸುಮ್ಮನೆ ಬೇರೆ ಮನೆ ಯಾಕೆ ನೋಡೋಕೆ ಹೋಗಿ? ನಮ್ಮ ಮನೆಗಂತೂ ಯಾರು ಭಾಳ ಜನ ಇಲ್ಲ. ನನ್ನ ಮಗ ಯಾವಾಗ ಬರ್ತಾನೋ ಯಾವಾಗಿಲ್ಲ ಗೊತ್ತಿಲ್ಲ. ಬಂದರೂ ಭಾಳ ದಿನ ಇರೋಂಗಿಲ್ಲಮ್ಮ. ಅವನು ಏನೋ 1 ಡೇ 2 ಡೇ ಹಾಲಿಡೇ ಇದ್ದಾಗ ಅಷ್ಟೇ ಬಂದಿರ್ತಾನೆ. ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಿ? ಇಲ್ಲೇ ಮೇಲೆ ಇದ್ಬಿಡಲ್ಲ, ನಿನಗೆ ಅಡ್ಜಸ್ಟ್ ಆಗತ್ತಂದ್ರೆ. ಅಲ್ಲ, ನಾನು ಮತ್ತೆ ಗೊತ್ತಿಲ್ಲ ದೂರ ಅಲ್ಲ, ಸುಮ್ಮನೆ ಯಾಕೆ ಒಬ್ಬಳೇ ಇದು ಮಾಡಬೇಕು ಅಂತಂದು ಹೇಳ್ತಿದ್ದೀನಿ. ನೀನು ನೋಡು, ಮೇಲೆ ಒಂದ್ಸರಿ ನೋಡ್ಕೊಂಬ. ಸರಿ ಆಗಲಿಲ್ಲ ಮತ್ತು ಅಂಕಲ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡುವಂತೆ. ಸರಿ ಅಂಕಲ್, ಬನ್ನಿ ನೋಡ್ಕೊಂಬರೋಣ. ಕೀ ಎಲ್ಲಿದೆ ಮೇಲೆ ಮನೆದು? ಓ, ಇಲ್ಲೇ ಐತಲ್ಲ. ಬಾರಮ್ಮ. ಬ್ಯಾಗ್ ಇಲ್ಲೇ ಇರ್ರಿ, ಹೋಗು. ನೀನು ಮತ್ತೆ ಮೇಲೆ ಇರ್ತೀವಿ ಅಂದ್ರೆ ಆಮೇಲೆ ಬಂದು ಹೋಗುವಂತೆ. ಮತ್ತೆಲ್ಲ ಬೇರೆ ಕಡೆ ನೋಡ್ತೀವಿ ಅಂದರೆ ನೋಡ್ಕೊಂಡು ಬರೋವರೆಗೂ ಮತ್ತೆ ಇಲ್ಲೇ ಇರಲಿ. ಹ್ಞೂ ಆಂಟಿ. ಪಾಪ ಒಳ್ಳೆ ಹುಡುಗಿ ಥರ ಕಾಣ್ತಾಳ. ಇಲ್ಲೇ ಮೇಲೆ ನಮ್ಮ ಮನೇಲೆ ಇದ್ದರೆ ಚೆನ್ನಾಗಿ, ನನಗೂ ಬೇಜಾರು ಯಾರೂ ಇಲ್ಲ ಅನ್ನಂಗೆ ಆಗ್ತಿರ್ತೈತಿ. ನಾನು ಬೇಜಾರಾದಾಗ ಆರಾಮ ಮೇಲೂ ಮಾತಾಡ್ತಾ ಕುಂದಿರ್ಬೋದು, ಇಲ್ಲ ಅವಳನ್ನ ಕೆಳಗಾದರೂ ಕರಿಬೋದು. ಇದ್ದರೆ ಚೆನ್ನಾಗಿ. ಆದರೆ ಮಾಡೋಕೆ ಅವಳಿಗೆ ಸೆಟ್ ಆಗಬೇಕಲ್ಲ. ಇದೆ ನೋಡಮ್ಮ, ನಮ್ಮ ಮೇಲಿನ ಮನೆ ಅಂದೆಲ್ಲ ನನ್ನ ಮಗ ಸ್ಟಡಿ ಮಾಡೋಕ್ಕಾಗಿನೇ ಇಲ್ಲಿ ಮೇಲೆ ಬರ್ತಿದ್ದ. ಜಾಸ್ತಿ ಏನು ಇರ್ತಿದ್ದಿಲ್ಲ, ಓದ್ಕೊಳ್ಳೋದು ಮುಗಿದ್ಕೂಡಲೇ ಮತ್ತೆ ಕೆಳಗೆ ಬಂದುಬಿಡ್ತಿದ್ದ. ಅವನೇನು ಇನ್ನೇನು ಇಲ್ಲಿ ಬರೋಂಗಿಲ್ಲ. ಆದ್ರೆ ಅವ್ನು ಬೇಜಾರಾದಾಗ ಅದಾದಾಗ ಇಲ್ಲಿ ಬರ್ತಿದ್ನಲ್ಲ, ಅದಕ್ಕೆ ಟಿ ವಿ, ಮಂಚ, ಬೆಡ್ಡು ಏನೂ ತೆಗ್ದಿಲ್ಲ ನಾವು. ನಾವೇ ಇಲ್ಲಿರೋದು. ಅಂದರೆ ಹೊರಗಿನವ್ರಿಗಾದ್ರೂ ನಾವು ಇಲ್ಲಿ ಬಾಡಿಗೆನ ಕೊಡ್ತಿದ್ದಿಲ್ಲ. ನಮ್ಮ ಮನೆಯವ್ರು ಯಾರಾದರೂ ರಿಲೇಷನ್ ಯಾರಾದರೂ ಬಂದ್ರೆ ಇದ್ರೆ ತಂದೆಲ್ಲ ಇಲ್ಲೇ ಬಿಟ್ಟಿದ್ವಿ. ನೀನೇನು ಹೊರಗೆ ನೋಡಲ್ಲಮ್ಮ, ನನ್ನ ಬೇಕಾದಂಥ ತೀರ ನೀನು ಬೇಕು, ನನ್ನ ಕ್ಲೋಸ್ ಫ್ರೆಂಡ್ ಮಗಳ. ನಿನಗೆ ಸರಿಯಾಗಲ್ಲ, ಏನೋ ಅಭ್ಯಂತರ ಇಲ್ಲಾಂದ್ರೆ ಇಲ್ಲೇ ಇರಮ್ಮ. ಬಾ, ಇಲ್ಲಿ ಅಡುಗೆ ಮನೆ, ಆಮೇಲೆ ಈ ಕಡೆ ಬಾತ್ರೂಮ್, ಟಾಯ್ಲೆಟು, ಈ ಕಡೆ ಸ್ವಲ್ಪ ಹಿತ್ಲು ಬಾಗಿಲು ಸಣ್ಣದಾಗಿ ಇದು ಐತಿ, ನೋಡ್ಬಾರಮ್ಮ. ಇದು ಮನೆ ಚೆನ್ನಾಗೈತಿ.
ಸುಮ್ಮನೆ ಅಲ್ಲಿ ಯಾಕೆ ಹುಡುಗಿ ಅಂತ ಕುಂದಿರ್ಬೇಕು. ಹೇಳ್ಬೇಕಂದ್ರೆ ನನಗೂ ಗೊತ್ತಿಲ್ಲ, ದೂರಕ್ಕೆ ಬಂದ್ರೆ ನನಗೂ ಸ್ವಲ್ಪ ಭಯ ಐತಿ. ಆದರೆ ನಾನೇ ಹಿಂಗೆ ಭಯ ಆಕತ್ತೆ ಅಂದ್ಕೊಂಡ್ರೆ ನಮ್ಮ ಅಪ್ಪಾಜಿ ಮಮ್ಮಿ ಕಳಿಸ್ತಾನೆ ಇದ್ದಿಲ್ಲ. ಅದಕ್ಕೆ ಸುಮ್ಮನೆ ಅಲ್ಲಿ ಯಾಕೆ ಅಂಕಲ್ ಹೆಂಗಿದ್ರು ಗೊತ್ತಿರೋದಾರ, ಆಂಟಿನೂ ಪಾಪ ಚೆನ್ನಾಗಿ ಮಾತಾಡಿಸ್ತಾರೆ, ಇಲ್ಲೇ ಇರೋದು ಬೆಟರ್ ಅಂತ. ನೋಡಮ್ಮ, ಇದೇ ಅಡುಗೆ ಮನೆ ಅಂದ್ರೆ ಭಾಳ ದೊಡ್ಡದೇನಿಲ್ಲ, ಅದು ನಡೀತೈತಿ. ಒಬ್ರಿಗೆ ಅಡುಗೆ ಮಾಡ್ಕೊಳಕ್ಕೆ ಒಬ್ರಿಗೆ ಇಬ್ಬರಿಗೆ. ಇದು ಅಡುಗೆ ಮನೆ ಅಮ್ಮ. ಈ ಕಡೆ ಇಲ್ಲಿ ಎಡಕ್ಕೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಒಂದು ಹತ್ರ ಐತಿ. ಈ ಕಡೆ ಆಗ ಸಣ್ಣದಾಗಿ ಸಿಂಗಲ್ ಡೋರ್ ಥರ, ಅಂದರೆ ಈ ಕಡೆ ಏನಾದರೂ ಸ್ವಲ್ಪ ಡೋರ್ ಕ್ಲೋಸ್ ಮಾಡಿದರೆ ಗಾಳಿ ಬೆಳಕು ಆಗ್ಬೇಕಲ್ಲಮ್ಮ, ಅದಕ್ಕೆ ಈ ಥರ ಸ್ವಲ್ಪ ಸಿಂಪಲ್ಲಾಗಿ ಮಾಡೇವಿ. ನೀವು ಬೇಕಿದ್ರೆ ತಗೊಳಮ್ಮ, ಇಲ್ಲಾಂದ್ರೆ ಬೇಡ. ನೋಡಮ್ಮ ಹೆಂಗೆ ಮತ್ತೆ ಇರ್ತೀಯ ಏನು ಬೇರೆ ಕಡೆ ನೋಡೋಣ? ನೀನು ಹೆಂಗೆ ಹೇಳ್ತೀಯ ಹಂಗಮ್ಮ, ನಾನೇನು ಇಲ್ಲೇ ಇರೋ ಅಂತಂದು ಒತ್ತಾಯ ಮಾಡೋಂಗಿಲ್ಲ. ಇಲ್ಲ ಅಂಕಲ್, ಪರವಾಗಿಲ್ಲ, ಇದೇನು 2-3 ಇರ್ಬೋದು, ಅಷ್ಟು ದೊಡ್ಡದಿದೆ, ಪರವಾಗಿಲ್ಲ ಅಂಕಲ್, ನಾನು ಇಲ್ಲೇ ಇರ್ತೇನೆ ತಗೋರಿ. ಹೌದೇನಮ್ಮ, ಖುಷಿ ಆತಮ್ಮ ನನಗಂತೂ ನೀನು ಇಲ್ಲೇ ಇರ್ತಾನೆ ಅಂತ ಕೇಳಿ. ನಾನು ಹೇಳ್ಬೇಕು ಅಂದ್ಕೊಂಡೆ, ನಮಗೂ ಯಾರಮ್ಮ ಮಗ ಒಬ್ಬನದನ, ಅವನು ಕೆಲಸ ಮಾಡಬೇಕು, ದುಡಿಬೇಕು, ಓದಬೇಕು ಅಂತಂದು ಬೇರೆ ಊರಾಗದಾನ. ನಮಗೊಬ್ಬಕ್ಕೆ ಮಗಳಾದಂಗೆ ಅಕ್ಕಿ. ಅದಕ್ಕೆ ಹೇಳ್ಬೇಕು ಅಂದ್ಕೊಂಡೆ, ಮತ್ತು ನೀ ಏನು ಅನ್ಕೊಂತೀರಂತಂದು ಸುಮ್ಮನೆ ಅದೇ. ನೀನೇ ಇರ್ತಾನಂದಿಯಲ್ಲ, ಖುಷಿ ಆಯ್ತು ನೋಡಮ್ಮ. ಬಾಡಿಗೆ ಎಷ್ಟು ಅಂಕಲ್? ಅಯ್ಯೋ, ಬಾಡಿಗೆ ಏನು ಮಾಡ್ತೀಯಮ್ಮ, ಈಗ ತನಕ ಬಾಯ್ಬಿಟ್ಟು ಹೇಳಿದ್ದೀನಿ, ನನ್ನ ಮಗಳ ಥರ ಇದ್ದೀನಿ, ಮತ್ತು ನಿನ್ನ ಹತ್ರ ಬಾಡಿಗೆ ಇಸ್ಕೊಬೇಕೇನಮ್ಮ? ಏನು ಬೇಕಾಗಿಲ್ಲ, ಆರಾಮಾಗಿ ಎಷ್ಟು ದಿನ ಇರ್ತೀಯಲ್ಲ ಆರಾಮಾಗಿ ಇಲ್ಲೇ ಇರು. ಅಯ್ಯೋ ಅಂಕಲ್, ಬಾಡಿಗೆ ಇದ್ದಂಗೆ ನಾನು ಹೆಂಗಿಲ್ಲಿ? ಬ್ಯಾಡ ಅಂಕಲ್, ನೀವು ಬಾಡಿಗೆ ಇಸ್ಕೊತಾನೆ ಅಂದರೆ ಮಾತ್ರ ನಾನು ಇಲ್ಲಿರ್ತೇನೆ, ಇಲ್ಲಾಂದ್ರೆ ನೀವು ಬೇರೆ ಮನೆ ನೋಡ್ತಾನೆ ಅಂದ್ರಲ್ಲ, ಯಾವ್ದು ನೋಡೇನೆ ಅಂದ್ರಲ್ಲ, ಅಲ್ಲಿಗೆ ಹೋಗ್ಬಿಡೋಣ ಬರ್ರಿ. ಅಲ್ಲಮ್ಮ, ಎಲ್ಲ ಉತ್ತಮ ಬುದ್ಧಿ. ನಿಮ್ಮಪ್ಪನೂ ಭಾಳ ಸ್ವಾಭಿಮಾನಿ, ಅವ್ರ ಮಗಳು ಮತ್ತೆ ನೀನು ಕೇಳಬೇಕಾ? ಸರಿ ತಗೊಳಮ್ಮ, ಎಲ್ಲ ನಿಮ್ಮಪ್ಪನ ಕಡೆ ನಾನು ಮಾತಾಡ್ತಾನೆ ತಗೊಳಮ್ಮ ಫೋನೇ. ಅಂಕಲ್, ಮತ್ತು ನೀವು ಅಪ್ಪನ ಹತ್ರ ಮಾತಾಡಿ ಹಾಗೆ ಅವ್ರ ಕಡೆ ಏನಾದರೂ ಹೇಳಿ ಮತ್ತು ಬಾಡಿಗೆ ಬೇಡ ಅಂತಂದ್ರೆ ಮತ್ತು ನಾನು ನಿಜವಾಗೂ ಇರೋಂಗಿಲ್ಲ ನೋಡಿರಿ. ನೀವು ಬಾಡಿಗೆ ಬೇರೆಯವ್ರಿಗಾಗಿದ್ರೆ ಎಷ್ಟು ಕೊಡ್ತಿದ್ರಲ್ಲ ಅಷ್ಟಕ್ಕೆ ಕೊಡಬೇಕು. ಬೇಕಿದ್ದರೆ 1,500 ಕಮ್ಮಿ ತಗೋರಿ, ಪರವಾಗಿಲ್ಲ. ಅದು ತೀರಾ ಇಸ್ಕೊಂಡಿದ್ದಂಗೆ ಮಾತ್ರ ಇರಬೇಡ್ರಿ. ಆಯ್ತಮ್ಮ, ಸರಿ ಆಯ್ತು ತಗೋ, ಅದನ್ನೆಲ್ಲ ಮಾತಾಡೋಣಂತೆ. ಈ ರೂಮೇನು ಭಾಳ ಏನು ಧೂಳು ಏನಾಗಿಲ್ಲ, ಹಾಗೆ ಸ್ವಲ್ಪ ಮೇಲ್ಮೇಲೆ ಧೂಳ ಕೊಡ್ಕೊಂಡು ಎಲ್ಲ ಇದು ಮಾಡ್ಕೊಳಮ್ಮ. ನಿನ್ನ ಬ್ಯಾಗ್ ಕೆಳಗೈತಲ್ಲ, ತಗೊಂಡು ಬರುವಂತ ಬಾ. ಮನೆಗೂ ರೇಷನು ಅದು ಇದೆಲ್ಲ ತರಬೇಕಲ್ಲ. ನಮ್ಮ ಮನೆಗೂ ಆಗ ರೇಷನ್ ಖಾಲಿ ಆಗಿತ್ತಮ್ಮ. ನಾವು ಪ್ರಮೀಳಾ ಹೋಗ್ಬೇಕು ಅಂದ್ಕೊಂಡಿದ್ವಿ. ನೀನು ಬಂದ್ಬಿಡು ನನ್ನ ಜೊತೆಗೆ. ಏನೇನು ಬೇಕೋ ಏನೋ ನಮ್ಮ ಮನೆಗೂ ತೊಗೊಂಡಾಗತ್ತೆ, ನೀನು ನಿಮ್ಮ ಮನೆಗೆ ಏನೇನು ಬೇಕೋ ಅದು ನೀನು ತೊಗೊಂಡ್ಬಿಡುವಂತೆ. 3 ಒಟ್ಟಿಗೆ ಹೋಗೋಣಂತೆ ಸಾಯಂಕಾಲ. ಹ್ಞೂ ಅಂಕಲ್, ಸರಿ. ಸರಿ ಅಮ್ಮ, ನಾನು ಕೆಳಗೆ ಹೋಗಿರ್ತೇನೆ. ನೀನೆಲ್ಲ ಧೂಳಗಳೆಲ್ಲ ಕೊಡ್ಕೊಂಡು ಬ್ಯಾಗ್ ತಂದು ಎಲ್ಲ ಅವನ್ನೆಲ್ಲ ಆಮೇಲೆ ಮೇಲೆ ತಗೊಂಬಂದ್ಬಿಡು, ಸುಮ್ಮನೆ ಇಲ್ಲಾಂದ್ರೆ ಧೂಳಕ್ಕು. ಹ್ಞೂ ಅಂಕಲ್. ನಾನು ಬಸ್ನಾಗೆಲ್ಲ ಅದನ್ನೇ ಯೋಚನೆ ಮಾಡ್ಕೊಂತ ಬರಾಕತ್ತಿದ್ದೆ, ಎಂಥ ಮನೆ ಸಿಗ್ತಿತ್ತು, ಹೆಂಗಿರ್ತಾರೆ ಏನೋ ಅನ್ಕೊಂತ. ಹೆಂಗೆ ರಂಗನಾಥ್ ಅಂಕಲೇ ನನಗೂ ಭಾಳ ಪರಿಚಯ ಇದ್ದಾರೆ, ಅವಾಗ ಊರಿಗೂ ಬರ್ತಿರ್ತಾರೆ. ಆಂಟಿನೂ ಪಾಪ ಚೆನ್ನಾಗಿ ಮಾತಾಡ್ಸ್ತಾರೆ. ಹೆಂಗೆ ಚೆನ್ನಾಗಿರೋ ನನಗೆ ಗೊತ್ತಿರೋ ಮನೆಯೇ ನಮ್ಮವ್ರ ಜೊತೆಗೆ ಇದ್ದಂಗೆ ಆಯ್ತು. ಆಮೇಲೆ ಅಪ್ಪಾಜಿಗೂ ಸ್ವಲ್ಪ ಹೆದರಿಕೆ ಇರೋಂಗಿಲ್ಲ, ನಮ್ಮ ಫ್ರೆಂಡ್ ಮನೆಗೆ ಇರ್ತಾಳೆ ಬಿಡು ಅಂತಂದು. ಇಲ್ಲಾಂದ್ರೆ ಬೇರೆ ಎಲ್ಲಾದರೂ ಇದ್ರೆ ಆಗಲೆಲ್ಲ ಪಾಪ ಇವ್ರಿಗೆ ತೊಂದರೆ ಕೊಡೋಕ್ಕಾಗತ್ತೆ, ನನ್ನ ಮಗಳಿಗೆ ಅಂತ ಅನ್ಕೊಡು ಇದು ಅನ್ಕೊಡು ಅಂತಂದು. ಇಲ್ಲ ಅದು ನಡೀತೈತಿ. ಆಂಟಿ ಏನಾದರೂ ತೊಗೊಂಡೋಗ್ಕೊಂತಿದ್ರೆ ನಾನು ಅವ್ರ ಜೊತೆಗೆ ಹೋಗಿ ತೊಗೊಂಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಅಂಕಲ್ಗೆ ಏನಾದರೂ ಹೇಳಿದ್ರೆ ಅವರೇ ತಂದುಕೊಡ್ತಾರೆ, ಅವ್ರೇನಂಗಿಲ್ಲ ಅನ್ನಿಸ್ತೈತಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಯ್ಯೋ, ಅಪ್ಪಾಜಿ ಫೋನ್ ಮಾಡಂದಿತ್ತು, ಹೋದ್ಮೇಲೆ ಮಾಡೇ ಇಲ್ಲ ನಾನು, ಹೋಗಿ ಮಾಡ್ಬಿಡ್ತೇನೆ.